ಸೆಲ್ಸಸ್ ಏನು ಹೇಳ್ತಾರೆ ಅಂದರೆ, ನೀವು ಇಕ್ಕಿರೋ ನಂಬಿಕೆ ನಿಜಾನೋ ಸುಳ್ಳೋ ಅದೆಲ್ಲ ಮ್ಯಾಟರ್ ಆಗಲ್ಲ, ಬಟ್ ಏನನ್ನ ಬಿಲೀವ್ ಮಾಡ್ತಿರೋ ಅದು ಹಾಗೆ ಆಗುತ್ತೆ, ಅದನ್ನ ಸಬ್ಕಾನ್ಷಿಯಸ್ ಮೈಂಡ್ ನಡೆಸಿ ತೋರಿಸುತ್ತೆ ಅಂತ ಹೇಳ್ತಾರೆ. ಇವಾಗ ನೀವು ಈ ಕಲ್ಲು ನನ್ನ ಕ್ಯೂರ್ ಮಾಡುತ್ತೆ ಅಂತ ಅಂದ್ಕೊಂಡ್ರೆ ಅದೂ ಆಗುತ್ತೆ, ಈ ನೀರೇ ನನ್ನ ಕ್ಯೂರ್ ಮಾಡುತ್ತೆ ಅಂತ ಅಂದ್ಕೊಂಡ್ರೆ ಅದೂ ಆಗುತ್ತೆ. ಯಾಕಂದರೆ ನಿಮ್ಮ ನಂಬಿಕೆ ಏನೋ ಅದನ್ನ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಹಾಗೆ ಕೇಳುತ್ತೆ. ನೆಕ್ಸ್ಟ್, ಬರ್ನ್ಹೈಮ್ಸ್ ಎಕ್ಸ್ಪೆರಿಮೆಂಟ್. ಬರ್ನ್ಹೈಮ್ ತನ್ನ ಸಜೆಸ್ಟಿಯಲ್ ಥೆರಪಿಸ್ಟ್ ಬುಕ್ಕಲ್ಲಿ ಒಂದು ಸ್ಟೋರಿ ಹೇಳ್ತಾರೆ. ಒಬ್ಬರು ನನ್ನ ನಾಲ್ಗೆ ಪ್ಯಾರಲೈಸ್ ಆಗಿದೆ, ಅದನ್ನ ಮೂವ್ ಮಾಡೋಕ್ಕಾಗ್ತಿಲ್ಲ ಅಂತ ಬರ್ತಾರೆ. ಅದಕ್ಕೆ ಟ್ರೀಟ್ಮೆಂಟೇ ಇಲ್ಲ ಅಂತ ಎಲ್ಲರೂ ಹೇಳ್ತಾರೆ. ಆವಾಗ ಡಾಕ್ಟರ್ ಏನು ಮಾಡ್ತಾರೆ ಅಂದರೆ, ನನ್ನ ಹತ್ರ ಒಂದು ಹೊಸ ಇನ್ಸ್ಟ್ರೂಮೆಂಟ್ ಇದೆ, ಅದು ಖಂಡಿತ ಇದನ್ನು ಕ್ಯೂರ್ ಮಾಡುತ್ತೆ ಅಂತ ಹೇಳಿ ಒಂದು ಪಾಕೆಟ್ ಥರ್ಮೋಮೀಟರ್ ತೆಗೆದು ಆ ವ್ಯಕ್ತಿಯ ಬಾಯಲ್ಲಿಟ್ಟ ಸ್ವಲ್ಪ ಹೊತ್ತಲ್ಲೇ ನನ್ನ ಟಂಗ್ ಮೂವ್ ಆಗ್ತಿದೆ ಅಂತ ಖುಷಿಯಲ್ಲಿ ಕಿರ್ಚಾಡಿ ಅಳ್ತಾರೆ ಆ ಪೇಷಂಟ್. ಅದೇ ರೀತಿ ಇನ್ನೊಂದು ಕೇಸ್ನ ಬಗ್ಗೆ ಬರ್ನ್ಹೈಮ್ ಹೇಳ್ತಾರೆ. ಒಂದು ಯಂಗ್ ಗರ್ಲ್ ನನ್ನ ಆಫೀಸ್ಗೆ ಬಂದಳು. ಅವಳಿಗೆ 4 ವೀಕ್ಸಿಂದ ಸರಿಯಾಗಿ ಮಾತಾಡೋಕ್ಕಾಗ್ತಿಲ್ಲ. ಅವಳ ಸ್ಪೀಕಿಂಗ್ ಎಬಿಲಿಟಿ ಹೊಂಟೋಯ್ತು. ತುಂಬ ಡಯಾಗ್ನೋಸಿಸ್ ಮಾಡಿದ ಮೇಲೆ ನಾನು ನನ್ನ ಸ್ಟೂಡೆಂಟ್ಗೆ ಹೇಳಿದೆ, ಮೇ ಬಿ ಎಲೆಕ್ಟ್ರಿಸಿಟಿನೇ ಈ ಲಾಸ್ ಆಫ್ ಸ್ಪೀಚ್ಗೆ ಕಾರಣವಾಗಿರುತ್ತೆ ಅಂತ ಹೇಳಿ ಇಂಡಕ್ಷನ್ ಅಪಾರಟೈಸ್ ತಗೊಂಡು ತನ್ನ ಕೈನ ಆ ಹುಡುಗಿ ಥ್ರಾಟಲ್ಲಿ ಇಕ್ಕಿ ಲೈಟಾಗಿ ಮೂವ್ ಮಾಡಿ, ಇವಾಗ ನಿನಗೆ ಮಾತಾಡೋಕ್ಕಾಗುತ್ತೆ, ಜೋರಾಗಿ ಮಾತಾಡು ಅಂತ ಹೇಳಿದೆ. ಆ ಹುಡುಗಿ ತಕ್ಷಣ ಎ ಬಿ ಮರಿಯಾ ಅಂತ ಹೇಳಿ ಕಂಟಿನ್ಯೂಸ್ಲಿ ಮಾತಾಡೋಕ್ಕೆ ಶುರು ಮಾಡಿದ್ಲು. ಸೊ ಬರ್ನ್ಹೈಮ್ ಪೇಷಂಟ್ಸ್ನ ಸಬ್ಕಾನ್ಷಿಯಸ್ ಮೈಂಡ್ಗೆ ಕೊಟ್ಟಂಥ ನಂಬಿಕೆಗಳು ಆ್ಯಂಡ್ ಸಜೆಷನ್ಸೇ ಅವರು ಈ ರೀತಿ ಮಿರಾಕಲ್ಸ್ ಮಾಡೋ ಹಾಗೆ ಮಾಡಿದೆ. ಸೊ ಏನ್ಷಿಯಂಟ್ ಟೈಮ್ಸಲ್ಲಾಗಲಿ ಇವಾಗ ಆಗಲಿ ಯಾವಾಗಲೂ ಸರಿ, ನಮ್ಮ ಸಬ್ಕಾನ್ಷಿಯಸ್ ಮೈಂಡೇ ನಮ್ಮನ್ನ ಕ್ಯೂರ್ ಮಾಡೋ ಬೆಸ್ಟ್ ಡಾಕ್ಟರ್. ಸೊ ಈ ಚಾಪ್ಟರಲ್ಲಿ ನಾವು ಏನೆಲ್ಲ ನೋಡಿದ್ವಿ? ನಂಬರ್ 1, ನಿಮ್ಮೊಳಗಿನ ಸಬ್ಕಾನ್ಷಿಯಸ್ ಮೈಂಡ್ ಅನ್ನೋ ಹೀಲಿಂಗ್ ಪವರ್ ಇದೆ ಅಂತ ನಂಬಿ. ನಂಬರ್ 2, ನಂಬಿಕೆ ಅನ್ನೋ ಸೀಡ್ನ ಮ್ಯಾನಿಫೆಸ್ಟ್ ಮಾಡಿ. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅದನ್ನ ಮರವಾಗಿ ಬೆಳೆಸಿಕೊಡುತ್ತೆ. ನಂಬರ್ 3, ತುಂಬ ಸ್ಟ್ರೈನ್ಸಲ್ಲಿ ನಡೆದ ಮಿರಾಕಲ್ಸ್ ಎಲ್ಲ ಅಲ್ಲಿದ್ದ ಹೋಲಿ ಥಿಂಗ್ಸಿಂದ ಅಲ್ಲ, ನಿಮ್ಮೊಳಗೆ ಇರೋ ಆ ಮಿರಾಕಲ್ ವರ್ಕಿಂಗ್ ಪವರಿಂದಾನೆ. ನಂಬರ್ 4, ಹಿಪ್ನಾಟಿಕ್ ಸಜೆಷನ್ಸ್ ಮೂಲಕ ತುಂಬ ಡಿಸೀಸಸ್ನ ಕ್ಯೂರ್ ಮಾಡೋಕ್ಕಾಗುತ್ತೆ. ನಂಬರ್ 5, ನಮ್ಮ ಹತ್ರ ಓನ್ಲಿ 1 ಹೀಲಿಂಗ್ ಪ್ರಾಸೆಸ್, ನಮ್ಮ ನಂಬಿಕೆನೇ. ಅದು ನಿಜ ಆಗಿದ್ರೂ ಸರಿ, ಸುಳ್ಳಾಗಿದ್ರೂ ಸರಿ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಆ ನಂಬಿಕೆನ ಅಕ್ಸೆಪ್ಟ್ ಮಾಡಿಕೊಂಡು ಅದನ್ನ ನಡೆಸಿ ತೋರಿಸುತ್ತೆ.